28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅಂತ ಹೊರಟಿರುವಂತಹ ಮೈತ್ರಿ ಪಕ್ಷಗಳು BJP ಮತ್ತು JDS ಅದಕ್ಕೋಸ್ಕರ ಕೆಲವು ಸ್ಟ್ರಾಟಜಿ ಮಾಡಿಕೊಂಡು ABC ಗ್ರೂಪ್ಗಳನ್ನ ಮಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಹೆಣೆಯೋದಕ್ಕೆ ರೆಡಿ ಆಗಿದ್ದಾರೆ. ಇದು ಅಮಿತ್ ಶಾ ಅವರ ಒಂದು ರೆಗ್ಯುಲರ್ ಫಾರ್ಮಟ್ ಇದು. ಸೊ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಹಳ ಸುಲಭವಾಗಿ ಗೆಲ್ಲಬಹುದಾದ ಎ ಕ್ಯಾಟಗರಿ ಕ್ಷೇತ್ರಗಳಿಗೆ ಎಷ್ಟು ಎಫರ್ಟು, ಯಾವ ಥರ, ಬಿ ಕ್ಷೇತ್ರಕ್ಕೇನು, ಸಿ ಕ್ಷೇತ್ರಕ್ಕೇನು, ಅದನ್ನು ರೆಡಿ ಮಾಡ್ಕೊಂಡಿರ್ಬೇಕಲ್ಲ ಪ್ಲಾನ್. ಅವರು ಯಾವ ರೀತಿ ವರ್ಕೌಟ್ ಮಾಡ್ಕೋತಾರೆ ಇದನ್ನ ಅಂತ? ಬಿಜೆಪಿಯ ಒಂದು ರೀತಿಯಲ್ಲಿ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಈ ಥರದೊಂದು ವಿಭಿನ್ನವಾದಂಥ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅರವಿಂದ್. ಈ ಬಾರಿನೂ ಕೂಡ ABC ಕ್ಯಾಟಗರಿ ಮಾಡಿಕೊಂಡು ಕ್ಷೇತ್ರಗಳನ್ನು ಹಂಚಿಕೆ ಮಾಡ್ಕೊಂಡವ್ರೆ. ಎ ಕ್ಯಾಟಗರಿನಲ್ಲಿ ಬಹುತೇಕ ಗೆಲ್ಲುವಂತಹ 17 ಕ್ಷೇತ್ರಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲೂ ಕೂಡ ಹೆಚ್ಚು ಮಾರ್ಜಿನ್ನಲ್ಲಿ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚು ಮಾರ್ಜಿನ್ನಲ್ಲಿ ಗೆಲ್ಲಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಇವು 17 ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಬಹುತೇಕ ಸರ್ವೆಗಳಲ್ಲೂ ಕೂಡ ಈ ಕ್ಷೇತ್ರಗಳಲ್ಲಿ ಗೆಲ್ತೀರಾ ಅನ್ನುವಂತಹ ಒಂದು ವರದಿ ಬಂದಿರುವಂಥ ಕ್ಷೇತ್ರಗಳು. ಇನ್ನು 50-50 ಚಾನ್ಸ್ ಇರುವಂತಹ ಸುಮಾರು 6 ಕ್ಷೇತ್ರಗಳಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಬೇಕು ಅಂತ ಆ ನಿಟ್ಟಿನಲ್ಲೂ ಕೂಡ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಖುದ್ದಾಗಿ ಹೈಕಮಾಂಡ್ ನಾಯಕರ ಒಂದು ಉಸ್ತುವಾರಿಯನ್ನಲ್ಲೇ ಈ ಒಂದು ತಂತ್ರಗಾರಿಕೆಯನ್ನು ರೂಪಿಸಲಾಗುತ್ತೆ. ಇನ್ನೇನು 5 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ನಂತರ ಎಲ್ಲ ಹೈಕಮಾಂಡ್ ನಾಯಕರು ಬಹುತೇಕ ಹೈಕಮಾಂಡ್ ನಾಯಕರು ರಾಜ್ಯ ಓಡಾಡ್ತಾರೆ. ಕಾಂಗ್ರೆಸ್ ರಾಜ್ಯಕ್ಕೂ ಕೂಡ ಅಮಿತ್ ಶಾ, JP ನಡ್ಡಾ ಇವರೆಲ್ಲರೂ ಕೂಡ ಬರ್ತಾರೆ. ಇಲ್ಲೇ ಕೂತ್ಕೊಂಡು ಕ್ಲಸ್ಟರ್ ವೈಸ್ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇನ್ನು ರಾಯಚೂರು, ಚಿತ್ರದುರ್ಗ ಸಿ ಕ್ಯಾಟಗರಿನಲ್ಲಿದ್ದಾವೆ. ಬಹುತೇಕ ಏನು SC 5 ಮತ್ತು ST 2 ಕ್ಷೇತ್ರಗಳಿದ್ದಾವೆ. ಅಲ್ಲಿ ಒಂದು ಸ್ವಲ್ಪ ಡೌಟ್ ಇದೆ BJP. ಯಾಕೆಂದರೆ ದಲಿತ ಸಮುದಾಯದ ಮತಗಳು ಈ ಬಾರಿ ಬಹುತೇಕ ಕಾಂಗ್ರೆಸ್ ಹೋಗ್ತವೆ ಅನ್ನುವಂಥದ್ದು ಒಂದಷ್ಟು ಸರ್ವೆಗಳು ಆತಂಕ ಹುಟ್ಟಿಸಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜಾಸ್ತಿ ಎಫರ್ಟ್ ಹಾಕಬೇಕು ಅನ್ನುವಂಥದ್ದು ಬಹುತೇಕ ಕಾಮನ್ ಆದಂತಹ ತಂತ್ರಗಾರಿಕೆ. ಏನಂತಂದರೆ ಮೋದಿ ಅಲೆ ಮತ್ತು ರಾಮ ಮಂದಿರ, ಇದರ ಹೊರತಾಗಿ ಲೋಕಲ್ ಇಶ್ಯೂ ಸಂಬಂಧಪಟ್ಟಂತೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸ್ಥಳೀಯವಾಗಿ ಯಾವ ರೀತಿ ಒಂದಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿ ಪ್ರಯೋಗ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಈ ABC ಕ್ಯಾಟಗರಿ ಮಾಡಿಕೊಂಡು ಗೆಲ್ಲಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಇಟ್ಕೊಂಡು BJP ಹೋಗ್ತಿದೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.